ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯ ಶಿಕ್ಷಕರು ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಯನ್ನು ಥಳಿಸಿದ್ದರಿಂದ ಮೂರ್ಛೆ ಹೋಗಿ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವಿದ್ಯಾರ್ಥಿಯ ಬಗ್ಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಬಿಇಒ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯಾನಿಧಿ ಶಾಲೆಯಲ್ಲಿ ಓದುತ್ತಿರುವ ಸುಶಾಂತ್ ಪಕ್ಕದಲ್ಲಿ ಕೂರುವ ವಿದ್ಯಾರ್ಥಿಯ ಪುಸ್ತಕದ ಹಾಳೆ ಹರಿದ ಎನ್ನುವ ಕಾರಣಕ್ಕೆ ಉಪಪ್ರಾಂಶುಪಾಲರು ಮತ್ತು ಶಿಕ್ಷಕರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ತೋರಿಸಿ ಮಾನಸಿಕವಾಗಿ ಹಿಂಸೆ ನೀಡಿ ಥಳಿಸಿದ್ದಾರೆ ಎಂದು ವಿದ್ಯಾರ್ಥಿ ಶುಕ್ರವಾರ ಆಸ್ಪತ್ರೆಯಲ್ಲಿ ಹೇಳಿಕೆ ನೀಡಿದ್ದು, ವಿದ್ಯಾರ್ಥಿಯ ತಾಯಿ ಸಹ ಪಕ್ಕದ ವಿದ್ಯಾರ್ಥಿಯ ಪುಸ್ತಕದಲ್ಲಿ ಹೋಂವರ್ಕ್ ನೋಡಿಕೊಂಡು ಬರೆಯುತ್ತಿದ್ದಾಗ ಬೇರೆ ವಿದ್ಯಾರ್ಥಿ ಪುಸ್ತಕದ ಹಾಳೆ ಹರಿದ ಎಂಬ ಕಾರಣಕ್ಕೆ ಕೊಠಡಿಯಲ್ಲಿ ಕೂಡಿ ಹಾಕಿ ಶಿಕ್ಷಕರು ಮನೆ ಬಂದಂತೆ ಥಳಿಸಿದ್ದಾರೆ ಎಂದು ನಮ್ಮ ಮಗ ತಿಳಿಸಿರುವುದಾಗಿ ಶುಕ್ರವಾರದಂದು ಆಸ್ಪತ್ರೆಯಲ್ಲಿ ಪೋಷಕರು ಆರೋಪಿಸಿದ್ದರು. ಶನಿವಾರ ಬೆಳಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಶಾಲೆಯ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಹೇಳಿರೋದು ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಈಗ ಬೆಳಗ್ಗೆ ಅವ್ರ ಪೇರೆಂಟು ಆ ಮಗು ಇಬ್ಬರ ಹತ್ರನೂ ಮಾತನಾಡಿದ್ವಿ. ಅವರು ನಿನ್ನೆ ವಿಡಿಯೋ ಹರಿದಾಡಿರ್ತಕ್ಕಂಥದ್ರಲ್ಲಿ ಒಂಥರ ಸ್ಟೇಟ್ಮೆಂಟ್ ಇದೆ. ಈಗ ಬೆಳಗ್ಗೆ ಇಲ್ಲ ನಮಗೇನೂ ಆಗಿಲ್ಲ, ನನಗೇನು ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ನಾನು ಮಧ್ಯಾಹ್ನ ತಿಂಡಿ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಕುಸಿದು ಬಿದ್ದೆ ಅಂತ. ಮೋಸ್ಟ್ಲಿ ಆ ಮಗು ಮೇಲೆ ಪ್ರೆಷರ್ ಆಗಿರ್ಬೋದು. ಇವರು CCTV ಫೋಟೇಜಸ್ ತೋರಿಸಿದಾಗ ಮೊದಲು ಕೇಳಿದ್ದಾರೆ, ನಾನಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಗು ಹೇಳಿದೆ. ನನ್ನನ್ನು ಯಾರೂ ನಂಬ್ತಿಲ್ಲ ಅಂತಲೂ ಹೇಳಿದೆ. ಆದರೆ ಆ CCTV ಫೋಟೇಜಸ್ ತೋರಿಸಿದಾಗ ಏನಾಗಿದೆ, ಮಗು ಪೇಪರ್ ಹರಿದಿರ್ತಕ್ಕಂಥದ್ದೆಲ್ಲ ಕಂಡು ಬಂದಿದೆ. ಅದು ಎಲ್ಲೋ ಒಂದು ಕಡೆ ಮಗುಗೂ ಅದು ಮೊದಲೇ ಹೆಲ್ತ್ ಇಶ್ಯೂ ಇತ್ತು. ಮಗು ಸ್ವಲ್ಪ ಅದು ಮೆಂಟಲಿ ಡಿಪ್ರೆಷನ್ ಆಗಿದೆ ಅಂತೇಳ್ಬಿಟ್ಟು. ಆದರೆ ಅದೇ ಆ ಮಗುಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನೇರವಾಗಿ ಆ ಮಗುಗೆ ಈ ಥರ ತೋರಿಸ್ಬಿಟ್ಟು ಕೇಳೋ ಬದಲು ಪೇರೆಂಟ್ಸ್ಗೆ ಕನ್ವೆ ಮಾಡ್ಬೋದಾಗಿತ್ತು ಅಂತೇಳ್ಬಿಟ್ಟು ನಾನು. ಶಾಲೆಯ ಪ್ರಾಂಶುಪಾಲ ಮಧುಸೂದನ್ ಮಾತನಾಡಿ, ವಿದ್ಯಾರ್ಥಿ ಪುಸ್ತಕದ ಹಾಳೆಯನ್ನು ಹರಿದಿರುವ ಬಗ್ಗೆ ಪ್ರಶ್ನಿಸಲಾಗಿದೆ. ಯಾವುದೇ ಶಿಕ್ಷಕರು ವಿದ್ಯಾರ್ಥಿಯನ್ನು ಥಳಿಸಿಲ್ಲ. ಸಮಾಧಾನವಾಗಿ ಪ್ರಶ್ನಿಸಿ ಬುದ್ಧಿ ಹೇಳಲಾಗಿದೆ. ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದಾಗಿ ಹೇಳಿದರು. ಹೇಳಿಕೆ ಕೊಟ್ಟೆ, ನಾನು ಏನೇ ಆದ್ರೂ CCTV ನೋಡಿ ವಿಚಾರಿಸಿ ಹೇಳ್ತೀನಿ, ಕಂಪ್ಲೇಂಟು ಹೇಳಿಕೆಗಳೆಲ್ಲ ಹೇಳಲ್ಲ ಅಂತ. ಅವನು ಮೆಂಟಲಿ ನಿನ್ನೆ ಫುಲ್ಲು ಅಷ್ಟೊಂದು ಜನ ಇರೋದಕ್ಕೆ ಮತ್ತು ಲೋ BP ಆಗಿರೋದಕ್ಕೆ ಅವನು ಏನು ಮಾತಾಡ್ದ ಅಂತ ಅವ್ನಿಗೆ ಅದೇ ಗೊತ್ತಿಲ್ಲ. ನಿನ್ನೆ ಬಂದು ನೈಟೆಲ್ಲ ಅವ್ನಿಗೆ ಹುಷಾರಿರಲಿಲ್ಲ. ಅದು ಲೋ BP ಆಗಿ ಡಿಹೈಡ್ರೇಷನ್ ಆಗಿಬಿಟ್ಟು ಹಂಗಿದ್ದಾಗ ಮೈಂಡ್ ಸೆಟ್ಟು ನಾನು ಏನು ಮಾತಾಡ್ತೀನಿ ಅಂತ ಅವ್ನಿಗೆ ಗೊತ್ತಾಗಲ್ಲ. ಸೊ ಇಲ್ಲಿಗೆ ಬಂದು ವಿಚಾರಿಸಿದಾಗ ಟೀಚರ್ಸು ಬರೋ ಹುಡುಗರು ಇದಕ್ಕೆ ನಾನು ಫೋಟೇಜು ನೋಡಿದ್ದೀನಿ, ಅಂಥದ್ದೇನೂ ಆಗಿಲ್ಲ. ಹಾಗಾದ್ರೆ ನಿಮ್ಮ ಮಗ ಒಂದು 5 ಜನ ಶಿಕ್ಷಕರ ಹೆಸರು ಹೇಳ್ದ, ಅದೆಲ್ಲ ಸುಳ್ಳ? ಡಿಹೈಡ್ರೇಷನ್ ಆಗಿದೆಯಲ್ವಾ, ಮೈಂಡ್ ಸೆಟ್ಟು ಅಷ್ಟೊಂದು ಜನ ನೋಡಿರೋದಕ್ಕೆ ಅವ್ನು ಏನು ಮಾತಾಡ್ದ ಅವನಿಗೆ ಗೊತ್ತಿಲ್ಲ. ಸುಳ್ಳು, ಅದೆಲ್ಲ ಸುಳ್ಳು. ಹಾಗಾದ್ರೆ ನಿಮ್ಮ ಮಗ ಹೆಂಗಿದ್ದಾರೆ ಈಗ? ಚೆನ್ನಾಗಿದ್ದಾನೆ ಸರ್. ಏನು ಹೇಳ್ತಾರೆ ನಿಮ್ಮ ಸ್ಕೂಲವರು ಏನು ಹೇಳ್ತಾರೆ ಇದಕ್ಕೆಲ್ಲ? ಸ್ಕೂಲವರು ಏನು ಹೇಳಿಲ್ಲ ಸರ್. ನಿನ್ನೆಯಿಂದ ಮೇಡಮ್ ಪಾಪ ಶರ್ಮಿಳಾ ಮೇಡಮ್ ಬಗ್ಗೆ ತುಂಬ ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದೀರಾ. ಅವ್ರು ನಾನು ಬರೋಕ್ಕಿಂತ ಮುಂಚೆನೇ ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇದು ಮಾಡಿಸಿದ್ದಾರೆ. ದಯವಿಟ್ಟು ಸ್ಕೂಲ್ ಬಗ್ಗೆ ಆಗಲಿ ಟೀಚರ್ಸ್ ಬಗ್ಗೆ ಆಗಲಿ ಅವೇನಂತರ ಹೇಳಿಕೆಗಳು ಕೊಟ್ಟರೆ ದಯವಿಟ್ಟು ವಾಪಸ್ ತಗೊಳ್ಳಿ. ಅಂಥದ್ದು ಏನೂ ನಡೆದಿಲ್ಲ, ನೀವು ತಿಳ್ಕೊಳ್ಳೋಂಗೆ. BO ಗಂಗರೆಡ್ಡಿ, CDPO ರವಿಕುಮಾರ್, ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ES ರಮೇಶ್ ಮತ್ತು ನಿರ್ದೇಶಕರು, ಶಿಕ್ಷಕರು, ನಗರ ಠಾಣೆಯ SI ಗೋಪಾಲ್ ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. R ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.